ನಮಸ್ಕಾರ. ಮನುಷ್ಯ ಪ್ರತಿನಿತ್ಯದ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಸಮಸ್ಯೆನ ಅನುಭವಿಸ್ತಾನೆ ಇರ್ತಾನೆ. ಕೆಲವೊಬ್ಬರು ನೋಡೋಕ್ಕೆ ತುಂಬಾ ಚೆನ್ನಾಗಿರ್ತಾರೆ, ಕೋಟ್ಯಾಧಿಪತಿ ಆಗಿರ್ತಾರೆ, ಸಖತ್ತಾಗಿ ಕಾರು ಮನೆ ಅಂತೆ ಏನು ಒಡವೆ ವಸ್ತ್ರ ವೈಡೂರ್ಯಗಳನ್ನೆಲ್ಲ ಹಾಕೊಂಡು ಓಡಾಡ್ತಿರ್ತಾರೆ. ಆದರೂ ಕೂಡ ಅವರಿಗೇನೋ ಒಂದು ರೀತಿ ಮನಸ್ಸಿನಲ್ಲಿ ಸಮಸ್ಯೆ ಇರುತ್ತೆ. ಮತ್ತು ಇನ್ನೊಬ್ರಿಗೆ ಆರೋಗ್ಯದ ಸಮಸ್ಯೆ ಇರುತ್ತೆ, ಇನ್ನೊಬ್ರಿಗೆ ಪ್ರೀತಿ ವಿಷಯದಲ್ಲಿ ಸಮಸ್ಯೆ ಇರುತ್ತೆ, ಮತ್ತೊಬ್ಬರಿಗೆ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ಇರುತ್ತೆ. ಎಲ್ಲ ಇದ್ರೂ ಕೂಡ ಏನೂ ಇಲ್ಲಪ್ಪ ಅನ್ನೋವಂತಹ ಒಂದು ಮೈಂಡಲ್ಲಿ ಕೂತ್ಕೊಂಡಿರ್ತಾರೆ. ಒಬ್ಬೊಬ್ಬರೇ ಅಳಬೇಕು ಅಂತೇಳಿ ಅನ್ಸೋದು, ಏನೋ ಒಂಥರ ಆಲಸ್ಯ ಬರೋ ಅಂಥದ್ದು, ಇಲ್ಲ ಮೈ ಮೇಲೆ ಯಾರೋ ಒಂದು ಬಂದು ಕೂತ್ಕೊಂಡಂಗೆ ಭಾರ ಅಂತೇಳಿ ಅನ್ಸೋದು, ಈ ಥರದ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ. ಆದರೆ ಮನುಷ್ಯ ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳನ್ನು ಕೂಡ ಕ್ಯಾರಿ ಮಾಡ್ಕೊಂಡು ಬಂದಿರ್ತಾರೆ, ಇಲ್ಲಾಂದರೆ ಮೆಮೊರೀಸನ್ನು ಕೂಡ ಅಷ್ಟೇ ಕ್ಯಾರಿ ಮಾಡಿಕೊಂಡು ಬಂದಿರ್ತಾರೆ. ಅದರಿಂದನೂ ಒಂದು ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಬರುತ್ತೆ. ಮತ್ತು ಏನಾದರೂ ಪೂರ್ವಜರು ನಾಗಗಳಿಗೆ ಏನಾದರೂ ಸಮಸ್ಯೆ ಮಾಡಿದಾಗ ಅಥವಾ ಯಾವುದಾದ್ರು ಮನುಷ್ಯಗಳಿಗೆ ಸಮಸ್ಯೆ ಮಾಡಿದಾಗ ಅವ್ರು ಹಾಕಿದಂತಹ ಶಾಪ ಏನಾಗುತ್ತೆ ಅವರಿಗಷ್ಟೇ ಅಲ್ಲ, ಹಾಗೆ ಆ ಜನ್ರೇಷನ್ ಏನು ಮುಂದುವರ್ಕೊಂಡು ಹೋಗ್ತಾ ಇರುತ್ತಲ್ಲ ಅಲ್ಲೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ. ಆ ಥರದ ಒಂದು ಸಮಸ್ಯೆನೂ ಕೂಡ ಎದುರಿಸ್ತಾ ಇರ್ಬೋದು. ಫೈನಾನ್ಷಿಯಲಿ ಸಮಸ್ಯೆನೂ ಕೂಡ ಅಷ್ಟೇ. ಈಗ ಚಕ್ರಗಳಲ್ಲಿ ಸರಿಯಾದ ರೀತಿಯಾಗಿರ್ತಕ್ಕಂಥ ಬ್ಯಾಲೆನ್ಸ್ ಇಲ್ಲ ಅಂತ ಅಂದಾಗ್ಲೂ ಕೂಡ ದುಡ್ಡು ಕಾಸಿನ ವಿಷಯದಲ್ಲೂ ಆ ಒಂದು ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತೀರಾ. ಮತ್ತು ಹೀಗೆ ಆರೋಗ್ಯದ ಸಮಸ್ಯೆ, ಮದ್ದಿಗೆ ಹಾಕೋದಾಗಿರ್ಬೋದು, ಮಾಟ ಮಂತ್ರದ ಪ್ರಯೋಗಗಳಾಗಿರ್ಬೋದು, ಕೆಟ್ಟ ಕಣ್ಣ ದೃಷ್ಟಿ ಏನಾದರೂ ಇರ್ತಕ್ಕಂಥದ್ದಾಗಿರ್ಬೋದು, ಆ ಒಂದು ಸಮಸ್ಯೆಯನ್ನು ಕೂಡ ಅಷ್ಟೇ ಅನುಭವಿಸ್ತಾ ಇರ್ತಾರೆ. ಇಂತಹ ಸಮಸ್ಯೆಗಳ ಒಂದು ಮೂಲವನ್ನು ತಿಳ್ಕೋಬೇಕು ಅಂಥೇಳಿ ತುಂಬ ಪ್ರಯತ್ನ ಮಾಡ್ತಾ ಇರ್ತಾರೆ, ಆದರೆ ಆಗ್ತಾ ಇರೋದಿಲ್ಲ. ಕೆಲವೊಬ್ಬರು ಮದ್ದಿಡಿಗೆ ಟ್ರೀಟ್ಮೆಂಟ್ಗೆ ಅಂತೇಳಿ ಬರ್ತಾರಲ್ಲ, ಮದ್ದಿಡಿ ಅದೇನು ಕ್ಲಿಯರ್ ಆಗ್ತಾ ಇದ್ದಂಗೆ ನಾನು ಅವರಲ್ಲಿ ಏನಾದರೂ ಅಕಸ್ಮಾತ್ ಜಾತಕದಲ್ಲಿ ದೋಷ ಇದ್ದರೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಸರ್ಪದೋಷ ಅನ್ನೋದು ಇದ್ದೇ ಇರುತ್ತೆ. ಸರ್ಪದೋಷ ನಿವಾರಣೆಗೆ ಹೇಳ್ತೀನಿ. ಮತ್ತು ಹೀಲಿಂಗ್ ಸೆಷನ್ನ ತೆಗೆದುಕೊಳ್ಳೋಕೆ ಹೇಳ್ತೀನಿ. ಹೀಲಿಂಗ್ ಸೆಷನ್ನಲ್ಲಿ ಏನಾಗುತ್ತೆ ಅಂತ ಅಂದರೆ ಅವ್ರೇನಾದ್ರೂ ಅಕಸ್ಮಾತು ಹೋದ ಜನ್ಮದಲ್ಲಿ ಏನಾದ್ರೂ ಸಮಸ್ಯೆಯನ್ನು ಹೊತ್ತು ತೊಗೊಂಬಂದಿದ್ರೆ, ಇಲ್ಲ ಆ ಕರ್ಮಗಳನ್ನೆಲ್ಲ ಕ್ಯಾರಿ ಮಾಡಿಕೊಂಡು ಬಂದಿದ್ರೆ ಅದು ಗೊತ್ತಾಗುತ್ತೆ. ಇಲ್ಲ ಸರ್ಪದೋಷದಿಂದ ಬಂದಿದೆಯಾ ಸಮಸ್ಯೆಗಳು ಏನು, ಅಥವಾ ಇವರು ಸೆಲ್ಫ್ ಅಂದರೆ ಕೆಲವರು ಹೆಂಗೆ ಅಂದರೆ ಏನು ಸಮಸ್ಯೆ ಇಲ್ಲ ಅಂದ್ರೂ ಏನೋ ಸಮಸ್ಯೆ ಬಂದಿದೆ ಅಂತ ಹೇಳ್ಕೊಂಡು ವೆಲ್ಕಮ್ ಮಾಡಿಕೊಂಡು ಅವರೇ ಸಮಸ್ಯೆಯನ್ನು ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಅಂದರೆ ಮಾನಸಿಕ ಸ್ಥಿತಿಗತಿಗಳು ಏನಾಗಿರುತ್ತೆ ಅಲ್ಲೆಲ್ಲ ಹದಗೆಟ್ಟಿರುತ್ತೆ. ಆ ಥರದ ಒಂದು ಸಮಸ್ಯೆನೂ ಕೂಡ ಎದುರಿಸ್ತಾ ಇರ್ತಾರೆ. ಈ ಹೀಲಿಂಗ್ ಸೆಷನಲ್ಲಿ ಕೆಲವೊಂದು ಗೊತ್ತಿಲ್ಲದೆ ಇರ್ತಕ್ಕಂಥ ವಿಷಯಗಳೆಲ್ಲ, ಅಂದರೆ ಗುಪ್ತವಾಗಿರ್ತಕ್ಕಂಥ ವಿಷಯಗಳೆಲ್ಲ ಹೊರಗಡೆ ಬರುತ್ತೆ. ಅಂದರೆ ಅವರಿಗೆ ಕಾಣಿಸೋವಂಥ ವಿಷನ್ ಮುಖಾಂತರವಾಗಿಯೇ ಹೊರಗಡೆ ಬರುತ್ತೆ. ಮತ್ತಿನ್ನೂ ಕೆಲವೊಬ್ಬರಿಗೆ ಕಾಣಿಸೋದಿಲ್ಲ, ಕಾಣಿಸ್ತೇ ಇದ್ದಾಗ ನಾವು ಆದಷ್ಟು ಟ್ರೈ ಮಾಡ್ತೀವಿ ಅವರ ಒಂದು ತ್ರಿನೇತ್ರ ಜಾಗೃತಗೊಳ್ಳಿ ಅಂತೇಳ್ಬಿಟ್ಟು ಕೆಲವೊಂದು ಮೆಥಡ್ ಇದೆ. ಆಗ ಅವರಿಗೆ ಕಾಣಿಸೋದಕ್ಕೆ ಶುರು ಆಗುತ್ತೆ. ಅವರ ಒಂದು ಸಮಸ್ಯೆಗೆ ಮೂಲ ಕಾರಣ ಏನು ಅಂತೇಳಿ ಹೀಲಿಂಗ್ ಸೆಷನ್ನಲ್ಲಿ ತುಂಬ ಚೆನ್ನಾಗಿ ಆರಾಮಾಗಿ ಗುರ್ತಿಸ್ಕೋಬಹುದು. ಅಥವಾ ನಾವು ಹೇಳುವಂಥ ಶಾಸ್ತ್ರದಲ್ಲೂ ಕೂಡ ಅಷ್ಟೇ ಆ ಸಮಸ್ಯೆಯ ಮೂಲ ಏನು ಅಂತೇಳಿ ತಿಳ್ಕೊಬಹುದು. ಎಷ್ಟೋ ಜನ ಎಲ್ಲ ತಿಳ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಪರಿಹಾರನೂ ಕೂಡ ಮಾಡಿಸ್ಕೊಂಡು ಈಗ ಆರಾಮಾಗಿದ್ದಾರೆ. ಈ ಮದ್ದಿಡಿ ವಿಷಯದಲ್ಲಿ ಅಂತ ಅಂದರೆ ಈಗ ಕೆಲವೊಬ್ಬರಿಗೆ ಅಂಗಾಂಗಗಳಲ್ಲಿ ಏನಾದ್ರೂ ಫುಲ್ಲು ಡ್ಯಾಮೇಜ್ ಆಗಿದ್ದಾಗ ಅದು ಸರಿ ಮಾಡೋದಕ್ಕೆ ಆಗೋದಿಲ್ಲ. ಎಷ್ಟು ಪರ್ಸೆಂಟು ಸರಿ ಮಾಡ್ಬೋದು ಅದನ್ನು ಸರಿ ಮಾಡ್ಬೋದು. ಮತ್ತು ಇನ್ನು ಕೆಲವೊಬ್ರು ಹೆಂಗೆ ಅಂದರೆ ನಾವು ಏನಾದರೂ ಒಂದು ಹೇಳಿರ್ತೀವಲ್ವ, ಫುಡ್ಡಿಂದಾಗಿರ್ಬೋದು, ಇಲ್ಲ ವ್ಯಾಯಾಮ ಮಾಡೋ ಅಂಥದ್ದಾಗಿರ್ಬೋದು, ಏನಾದರೂ ಒಂದು ಹೇಳಿರ್ತೀವಿ, ಒಂದು ಲೀಸ್ಟ್ ಕೊಟ್ಟಿರ್ತೀನಿ, ಈ ಥರ ಮಾಡಬೇಕು, ಹೀಗೆ ಮಾಡಬೇಕು 3 ತಿಂಗಳು ಇಲ್ಲ 6 ತಿಂಗಳು 1 ವರ್ಷದವರೆಗೂ ಕೂಡ ಅಂತೇಳಿ. ಕೆಲವೊಬ್ಬರು ಇದನ್ನು ಬ್ರೇಕ್ ಮಾಡ್ತಾರೆ. ಬ್ರೇಕ್ ಮಾಡಿದ್ದಾದಮೇಲೆ ಏನಾಗುತ್ತೆ ಅಂದರೆ ಆ ಸಮಸ್ಯೆಗಳು ಹಾಗೇ ಉಳ್ಕೊಂಡಿದ್ದಾದಮೇಲೆ ಇಂಥ ಕಡೆ ಹೋದೆ, ಟ್ರೀಟ್ಮೆಂಟ್ ತೊಗೊಂಡೆ, ನಂಗೆ ಸರಿ ಹೋಗಿಲ್ಲ ಅಂತ ಅನ್ನೋದು ತಪ್ಪು. ಈಗ ನಮ್ಮದು ಒಂದು ಸ್ವಲ್ಪ ಪರ್ಸೆಂಟು ಎಫರ್ಟ್ ಹಾಕಿದ್ರೆ, ಈಗ ಯಾಕೆಂದರೆ ಕಾಯಿಲೆ ಬಂದಿರೋದು ನಿಮಗೆ, ಮಾನಸಿಕ ಸ್ಥಿತಿಗತಿಗಳು ಅದೆಲ್ಲದು ಕೆಟ್ಟೋಗಿರೋದು ನಿಮಗೆ, ಎಲ್ಲ ಸರಿ ಮಾಡ್ಕೊಳ್ಳೋದು ನೀವೇ ಆಗಿರ್ತೀರ. ಅದನ್ನು ನೀವು ಪ್ರಯತ್ನ ಮಾಡಿ ನಾವು ಹೇಳೋವಂಥ ಮೆಥಡಿನ ಮುಖಾಂತರವಾಗಿ ಒಂದು ರೂಟ್ ತೋರಿಸ್ತೀವಿ ನಾವು, ಆ ಒಂದು ಮಾರ್ಗದರ್ಶನದ ಮುಖಾಂತರವಾಗಿ ನೀವು ಬಗೆಹರಿಸ್ಕೋಬೇಕಾಗುತ್ತೆ. ಆ ಥರ ಬಗೆಹರಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಸಾವಿರಾರು ಜನ ಇದ್ದಾರೆ. ಕೆಲವರು ಬಗೆಹರಿಸ್ಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ, ಫ್ಯಾಮಿಲಿ ಪ್ರಾಬ್ಲಮ್ಮು ಅಥವಾ ಇನ್ನೊಂದು. ಈಗ ನಾನೇನೋ ಒಂದು ಹೇಳಿರ್ತೀನಿ, ಒಂದು ಅರ್ಧ ಗಂಟೆವರೆಗೂ ಮಾತಾಡಿದ್ದಾದ್ಮೇಲೂ ಕೂಡ ಮತ್ತೆ ರಿಪೀಟು ಅದೇ ವಿಷಯಕ್ಕೆ ಬರ್ತಾರೆ. ಆ ವಿಷಯನ ಮರೆಸೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಈ ಥರ ಎಲ್ಲ ಮೈಂಡ್ ಸೆಟ್ ಮಾಡ್ಕೊಂಡಿರೋ ಅಂಥವ್ರು ಇರ್ತಾರೆ. ಅಂಥವ್ರಿಗೆ ಸ್ವಲ್ಪ ಲಾಂಗ್ ಪ್ರೋಸೆಸ್ ಆಗುತ್ತೆ ಅಷ್ಟೇ.
ಆದಷ್ಟು ಕೂಡ ನೀವೇನೇ ನಾನು ಏನು ಹೇಳ್ತೀನಲ್ಲ ಆ ಒಂದು ಮಾರ್ಗದರ್ಶನದ ಮುಖಾಂತರವಾಗಿ ಈ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಕೋಬೋದು. ಈಗ ಫುಡ್ಡಿಂದ ಏನಾದರೂ ಒಂದು ಹೇಳಿದರೆ ನಾನು ಆ ಫುಡ್ಡು ತಗೊಳ್ಳೋದ್ರಲ್ಲಿ ಈಗ ಏನೋ ಫಂಕ್ಷನ್ಗೆ ಹೋಗಿರ್ತೀನಿ, ಇಲ್ಲ ಅವರು ಹಿಂಸೆ ಮಾಡಿಬಿಟ್ರು ತೊಗೊಂಡ್ಬಿಟ್ಟೆ, ಆರೋಗ್ಯ ಯಾರ್ದು ಹಾಳಾಗೋದು? ನಿಮ್ಮದೇ ತಾನೇ. ಹಾಗೆ ಅದೇ ಥರನೇ ಯಾರು ಒಂದು ಕಮಿಟ್ಮೆಂಟ್ ಮಾಡಿಕೊಂಡು ಇಲ್ಲ ಅಂತೇಳಿ ಇಲ್ಲ ನಾನು ಇದೇ ಥರನೇ ಹೀಗೆ ಬದುಕಬೇಕು, ಹೀಗೆ ಫುಡ್ ತೊಗೋಬೇಕು, ಹೀಗೆ ನನ್ನ ಮನಸ್ಥಿತಿನೆಲ್ಲ ಸರಿಯಾದ ರೀತಿಯಲ್ಲಿ ಇಟ್ಕೋಬೇಕು ಅಂತೇಳಿ ಯಾರು ಬೌಂಡ್ರಿ ಹಾಕ್ಕೊಂಡಿರ್ತಾರಲ್ಲ ಅಂಥವರಿಗೆ ಮಾತ್ರ ರಿಸಲ್ಟು ಬರ್ತಾ ಹೋಗುತ್ತೆ. ಹೀಗೆ ನೋಡಿ, ಈಲಿಂಗ್ ಸೆಷನಲ್ಲಂತೂ ತುಂಬ ಚೆನ್ನಾಗಿ ಈ ಒಂದು ಮೂಲ ಸಮಸ್ಯೆಗಳೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ಈ ತಾಳೆ ಶಾಸ್ತ್ರ ಮತ್ತು ಈಗೇನು ಶಾಸ್ತ್ರ ಹೇಳ್ತೀವಲ್ಲ ಅದರಲ್ಲೂ ಮೂಲ ಸಮಸ್ಯೆ ಗೊತ್ತಾಗ್ತಾ ಹೋಗುತ್ತೆ. ಇಂಥ ಒಂದು ಸಮಸ್ಯೆಗಳಿಗೆ ಆಧಾರಿತವಾಗಿ ಆ ಸಮಸ್ಯೆಯನ್ನು ನಾವು ನಿವಾರಣೆಯನ್ನು ಮಾಡ್ಕೊಳ್ತಾ ಹೋಗಬೇಕು. ಕೆಲವೊಂದು ಪರಿಹಾರಗಳನ್ನ ಹೇಳಿದಾಗ ಅದನ್ನು ಕರೆಕ್ಟಾಗಿ ಮಾಡಬೇಕು. ಮಾಡಿದ್ದಾದಮೇಲೆ ತಕ್ಷಣವೇ ಕೆಲವೊಬ್ಬರಿಗೆ ರಿಸಲ್ಟ್ ಬರುತ್ತೆ, ರಿಸಲ್ಟು ಇನ್ನೂ ಕೆಲವೊಬ್ಬರಿಗೆ ಲೇಟಾಗಿ ಬರುತ್ತೆ. ಕೆಲವೊಬ್ಬರು ತಕ್ಷಣ ಬರಲಿ ರಿಸಲ್ಟು ಅಂತಂದರೆ ಎಷ್ಟೋ ವರ್ಷದ ಕರ್ಮಗಳನ್ನ ಬಂದಿರ್ತೀರ, ಆ ಒಂದು ಕರ್ಮದ ಹಬೆ ಎಲ್ಲ ಕಡಿಮೆ ಆಗಬೇಕು. ಈಗ ನೋಡಿ ಸರ್ಪಶಾಂತಿ ಅಂತೇಳಿ ಮಾಡಿಸ್ತೀವಲ್ಲ, ಸರ್ಪಶಾಂತಿ ಮಾಡಿಸಿದಾಗ ಆ ಸರ್ಪರಾಜನ ಕೃಪೆ ನಿಮ್ಮ ಮೇಲೆ ಬರೋ ಹಾಗೆ ನೀವು ಮಾಡ್ಕೋಬೇಕು. ಈಗ ಒಂದಿನ ಪೂಜೆ ಮಾಡಿಸ್ಬಿಡ್ತೀವಿ ಆಗ್ಬಿಡುತ್ತೆ ಕೆಲಸ ಅನ್ನೋದಲ್ಲ. ನೀವು ಎಷ್ಟು ಭಕ್ತಿ ಶ್ರದ್ಧೆ ಪ್ರೀತಿಯನ್ನು ಇಟ್ಟಿರ್ತೀರ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ನಮ್ಮ ಕರ್ತವ್ಯ ಏನಿದೆ, ನಾವು ಮಾಡೋ ಕೆಲಸಗಳು ಏನೇನಿದೆ ಅದನ್ನು ಮಾಡಿ ಮುಗಿಸ್ಬೇಕು ಅಷ್ಟೇ. ಥ್ಯಾಂಕ್ ಯು.